ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಖುಷಿ ಖುಷ್ ವ್ಲಾಗ್ಸ್. ಇವತ್ತು ಕಾಲಿಫ್ಲವರ್ ಪಲ್ಯ ಮಾಡ್ತಿದ್ದೆ. ಅದು ಹೇಗೆ ಮಾಡ್ತೀನಿ ಅಂತ ತೋರಿಸ್ತೀನಿ. ಕಾಲಿಫ್ಲವರ್ನ ಮೊದಲೇ ಕಟ್ ಮಾಡಿ ಇಟ್ಕೊಂಡಿದ್ದೆ ಚಿಕ್ಕ ಚಿಕ್ಕದಾಗಿ. ಅದು ಕಾಲಿಫ್ಲವರ್ ಎಲ್ಲ ಹುಳ ಪಳ ಇರುತ್ತಲ್ಲ, ಎಲ್ಲ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೆ. ಹುಳ ಏನೂ ಇರಲಿಲ್ಲ ಇದರಲ್ಲಿ, ಆದರೂ ಎಲ್ಲ ನೀಟಾಗಿ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೆ. ಅದಕ್ಕೆ ಈ ಕಾಲಿಫ್ಲವರ್ನೆಲ್ಲ ಕಟ್ ಮಾಡಿದ್ದನ್ನು ತೊಗೊಂಡು ಒಂದು ಪಾತ್ರೆಯಲ್ಲಿ ನೀರು ಹಾಕಿ ಸ್ವಲ್ಪ ಬೇಯಿಸ್ಕೋಬೇಕು. ಬೇಯಕ್ಕೆ ಇಡಬೇಕಾದ್ರೆ ಸ್ವಲ್ಪ ಅರಿಶಿಣ ಪುಡಿ ಉಪ್ಪು ಹಾಕಿ ಬೇಯಿಸಿದ್ರೆ ನೀಟಾಗಿ ಇನ್ನೂ ಕ್ಲೀನ್ ಆಗುತ್ತೆ. ಅದಕ್ಕೋಸ್ಕರ ಸೈಡ್ಗೆ ಸ್ವಲ್ಪ ಒಂದು ಕುದಿ ಬರ್ಸ್ಕೊಳ್ಳೋವರೆಗೂ ಬೇಯಿಸ್ಕೋತೀನಿ. ಅರಿಶಿನ ಉಪ್ಪು ಹಾಕಿ ಬೇಯಿಸಿದರೆ ಹುಳ ಗಿಡ ಚಿಕ್ಕ ಚಿಕ್ಕ ಇದ್ದರೂ ಸಹ ಹೋಗ್ಬಿಟ್ಟಿರುತ್ತೆ. ಈ ಥರ ಒಂದು ಕುದಿ ಬರೋವರೆಗೂ ಕುದಿಸ್ಕೋಬೇಕು. ಈಗಿದು ಸ್ವಲ್ಪ ಕುದ್ದಿದೆ, ಇದನ್ನು ಆಫ್ ಮಾಡಿಬಿಡ್ತೀನಿ. ಈಗ ಇದನ್ನು ಆಫ್ ಮಾಡಿ ಪಲ್ಯ ಮಾಡೋಕ್ಕೆ ಏನೇನು ಬೇಕು ಅಂತ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಕಾಲಿಫ್ಲವರ್ ಪಲ್ಯ ಮಾಡೋಕ್ಕೆ ಒಂದು ಆನಿಯನ್, ಒಂದು ಟೊಮಟೊ, ಒಂದು ಸ್ವಲ್ಪ ಕೊತ್ತಂಬರಿ, ಸ್ವಲ್ಪ ಕರಿಬೇವು, ಒಂದು ಸ್ವಲ್ಪ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕ್ತೀನಿ, ಒಂದು ಟೀ ಸ್ಪೂನಷ್ಟು ಇಷ್ಟನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಒಂದು ಪಾತ್ರೆ ಇಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕೋತೀನಿ. ಸ್ವಲ್ಪ ಎಣ್ಣೆ ಜಾಸ್ತಿ ಇದ್ದರೆ ಇದು ಡ್ರೈ ಪಲ್ಯ ತಾನೇ, ಹಾಗಾಗಿ ಸ್ವಲ್ಪ ಎಣ್ಣೆ ಜಾಸ್ತಿ ಇದ್ದರೆ ಚೆನ್ನಾಗಿ ಬರುತ್ತೆ ಪಲ್ಯ. ಹಾಗಾಗಿ ಸ್ವಲ್ಪ ಜಾಸ್ತಿ ಹಾಕ್ಕೊಂಡಿದ್ದೀನಿ ಎಣ್ಣೆನ. ನಾನು ಡ್ರೈ ಮಾಡ್ತಾಯಿದ್ದೀನಿ ಈ ಪಲ್ಯ, ನೀರೇನು ಹಾಕೋತಾ ಇಲ್ಲ. ಈಗ ಎಣ್ಣೆ ಬಿಸಿ ಆದಮೇಲೆ ಸ್ವಲ್ಪ ಸಾಸಿವೆ ಜೀರಿಗೆ ಹಾಕೋತೀನಿ. ಈಗ ಎಣ್ಣೆ ಬಿಸಿಯಾಗಿದೆ, ಸ್ವಲ್ಪ ಸಾಸಿವೆ, ಸ್ವಲ್ಪ ಜೀರಿಗೆ ಹಾಕಿ ಮತ್ತು ಸ್ವಲ್ಪ ಕಡಲೆಬೇಳೆ ಹಾಕೋತೀನಿ. ಸ್ವಲ್ಪ ಕಡಲೆಬೇಳೆ ಸ್ವಲ್ಪ ಹಾಕಿದ್ದೀನಿ. ಸ್ವಲ್ಪ ಮಧ್ಯೆ ಮಧ್ಯೆ ಅಲ್ಲೊಂದು ಇಲ್ಲೊಂದು ಸಿಕ್ಕರೆ ಸ್ವಲ್ಪ ಚೆನ್ನಾಗಿರುತ್ತೆ, ಹಾಗಾಗಿ ಸ್ವಲ್ಪ ಹಾಕ್ಕೊಂಡೆ. ಈಗೆಲ್ಲದು ಸ್ವಲ್ಪ ಕೆಂಪಾಗಿದೆ. ಈಗ ಕಟ್ ಮಾಡಿ ಇಟ್ಕೊಂಡಿರೋ ಈರುಳ್ಳಿ ಹಾಕೋತಿದ್ದೀನಿ. ಸ್ವಲ್ಪ ಕ್ವಾಂಟಿಟಿಯಲ್ಲಿ ಮಾಡ್ತಿರೋದ್ರಿಂದ ಒಂದೇ ಈರುಳ್ಳಿ ತೊಗೊಂಡಿದ್ದೀನಿ. ಸ್ವಲ್ಪ ಈರುಳ್ಳಿ ಹಾಕ್ಕೊಂಡು ಹಾಗೆ ಕರಿಬೇವು ಸ್ವಲ್ಪ ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು. ಈಗ ಇದು ಎಣ್ಣೆಯಲ್ಲಿ ಫ್ರೈ ಆಗಿದೆ. ಇದಕ್ಕೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋಬೇಕು. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇದು ಹಸಿ ಸ್ಮೆಲ್ಲೆಲ್ಲ ಹೋಗೋವರೆಗೂ ಫ್ರೈ ಮಾಡ್ಕೋಬೇಕು. ಈಗ ಇದು ಹಸಿ ಸ್ಮೆಲ್ ಹೋಗಿದೆ, ಸ್ವಲ್ಪ ಫ್ರೈ ಮಾಡ್ಕೊಂಡಿದ್ದೀನಿ. ಈಗ ಇದಕ್ಕೆ ಒಂದು ಟೊಮಟೊ ಕಟ್ ಮಾಡಿ ಇಟ್ಕೊಂಡಿದ್ದೆ. ಈಗ ಕಟ್ ಮಾಡಿರೋ ಟೊಮಟೊನ ಹಾಕೋತೀನಿ. ಈಗ ಟೊಮಟೊ ಹಾಕೋತಿದ್ದೀನಿ. ಟೊಮಟೊ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಟೊಮಟೊ ಈರುಳ್ಳಿ ಸ್ಮೂತ್ ಆಗೋಕ್ಕೆ ಉಪ್ಪು ಅರಿಶಿಣ ಪುಡಿ ಹಾಕ್ಕೊಂಡ್ಬಿಡ್ತೀನಿ ಇಲ್ಲಿ. ಈಗ ಹಾಕೋತಿದ್ದೀನಿ ಸ್ವಲ್ಪ ಉಪ್ಪು. ಅದರಲ್ಲೂ ಉಪ್ಪು ಹಾಕಿರ್ತೀವಿ ಸ್ವಲ್ಪ, ಮೊದಲೇ ಕಾಲಿಫ್ಲವರ್ ಬೇಯಿಸೋಕೆ ಇಟ್ಟಿದ್ವಲ್ಲ, ಅಲ್ಲಿ ಸ್ವಲ್ಪ ಉಪ್ಪು ಹಾಕಿರ್ತೀವಿ. ಇಲ್ಲಿ ನೋಡಿ ಹಾಕೋಬೇಕು, ಕರೆಕ್ಟ್ ಪಲ್ಯಗೆ ತಕ್ಕಂತೆ ಅದನ್ನು ನೆನಪಿಟ್ಕೊಂಡು ಇದಕ್ಕೂ ಉಪ್ಪು ಹಾಕೋಬೇಕು. ಅರಿಶಿನ ಉಪ್ಪು ಹಾಕ್ಕೊಂಡಿದ್ದೀನಿ. ಅರಿಶಿನ ಉಪ್ಪು ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೋಬೇಕು, ಆಗ ಈರುಳ್ಳಿ ಟೊಮೆಟೊ ಎಲ್ಲ ಸ್ವಲ್ಪ ಸ್ಮೂತ್ ಆಗುತ್ತೆ. ಈಗ ಟೊಮಟೊ ಸ್ಮೂತ್ ಆಗೋವರೆಗೂ ಬೇಯಿಸ್ಕೊಂಡಿದ್ದೀನಿ. ಸ್ವಲ್ಪ ಈಗಲೇ ಕೊತ್ತಂಬರಿ ಹಾಕ್ಕೊಂಡ್ಬಿಡ್ತೀನಿ. ಇದು ಸ್ವಲ್ಪ ಟೊಮಟೊ ಜೊತೆನೇ ಫ್ರೈ ಆಗಿಬಿಡಲಿ, ಫ್ರೈ ಆದ್ರೇ ಚೆನ್ನಾಗಿರುತ್ತೆ. ಹಾಕ್ಕೊಂಡಿದ್ದೀನಿ ಈಗ ಸ್ವಲ್ಪ ಕೊತ್ತಂಬರಿ. ಇದನ್ನು ಚೆನ್ನಾಗಿ ಹಾಕಿ ಮಿಕ್ಸ್ ಮಾಡಬೇಕು. ಈಗ ಎಣ್ಣೆ ಬಿಟ್ಕೊಂಡಿದ್ದೆ. ಇದಕ್ಕೆ ಸ್ವಲ್ಪ ಖಾರ ಪುಡಿ, ಸ್ವಲ್ಪ ಗರಂ ಮಸಾಲ ಸಹ ಹಾಕ್ಕೊಂಡಿದ್ದೀನಿ. ಟೇಸ್ಟ್ ಚೆನ್ನಾಗಿ ಬಂದಿತ್ತು. ಸ್ವಲ್ಪ ಖಾರ, ಸ್ವಲ್ಪ ಗರಂ ಮಸಾಲ, ಜಾಸ್ತಿ ಮಸಾಲೆ ಏನು ಯೂಸ್ ಮಾಡಿಲ್ಲ, ಆದರೂ ಪಲ್ಯ ಮಾತ್ರ ಚೆನ್ನಾಗಿತ್ತು. ಸ್ವಲ್ಪ ಗರಂ ಮಸಾಲ ಹಾಕಿದ್ದೀನಿ. ಇದನ್ನು ಸ್ವಲ್ಪ ಫ್ರೈ ಮಾಡಬೇಕು ಎಣ್ಣೆ ಬಿಟ್ಕೊಳ್ಳೋವರೆಗೂ.
ಈಗ ಇದು ಫ್ರೈ ಆಗಿದೆ, ಎಣ್ಣೆ ನೋಡಿ ಬಿಟ್ಕೊಂಡಿದೆ. ಹಾಗಾಗಿ ಆ ಕಡೆ ಮೊದಲೇ ಕುದಿಸಿಟ್ಕೊಂಡಿರೋ ಹೂಕೋಸನ್ನ ಸೋಸಿಟ್ಕೊಂಡಿದ್ದೀನಿ, ನೀರೆಲ್ಲ ಸೋಸಿಬಿಟ್ಟಿದ್ದೀನಿ. ಈಗ ಸೋಸಿಟ್ಕೊಂಡಿರೋ ಹೂಕೋಸನ್ನ ಇದು ಈರುಳ್ಳಿ ಟೊಮೊಟೊ ಎಲ್ಲ ಫ್ರೈ ಆಗಿರೋದಕ್ಕೆ ಹಾಕೋಬೇಕು. ನೀರೆಲ್ಲ ಫುಲ್ ತೆಗೆದುಬಿಟ್ಟು ಹೂಕೋಸು ಮಾತ್ರ ಹಾಕೋತಿದ್ದೀನಿ. ಇದು ಆಲ್ರೆಡಿ ಅದರಲ್ಲೇ ಫ್ರೈ ಬೆಂದಿರುತ್ತೆ ಹೂಕೋಸು. ಇದರಲ್ಲಿ ಸುಮ್ಮನೆ ಜಸ್ಟ್ ಸ್ವಲ್ಪ ಫ್ರೈ, ಉಪ್ಪು ಖಾರ ಸ್ವಲ್ಪ ಹಿಡಿಯೋವರೆಗೂ ಫ್ರೈ ಮಾಡ್ಕೊಂಬಿಟ್ರೆ ಆಯಿತು. ಇದು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇದು ಚೆನ್ನಾಗಿ ಮಿಕ್ಸ್ ಆಗಿದೆ. ಇದಕ್ಕೇನು ನೀರು ಹಾಕೋಬಾರ್ದು, ನೀರು ಹಾಕೊಂಡ್ರೆ ಅಷ್ಟು ಟೇಸ್ಟ್ ಇರಲ್ಲ. ಈ ಥರ ಡ್ರೈ ಗೋಬಿ ಪಲ್ಯ ಮಸ್ತಾಗಿರುತ್ತೆ. ಹಾಗಾಗಿ ಈ ಥರ ಒಮ್ಮೆ ಮಾಡಿ. ಇಷ್ಟೇ, ಇದೆಲ್ಲ ಮಿಕ್ಸಾಗಿ 1-2 ಸೆಕೆಂಡ್ ಬಿಟ್ಟು ಲಿಡ್ ಕ್ಲೋಸ್ ಮಾಡಬೇಕು. ಲಿಡ್ ಕ್ಲೋಸ್ ಮಾಡಿ ಸ್ವಲ್ಪ ಲೋ ಫ್ಲೇಮಲ್ಲಿಟ್ಟು ಲಾಸ್ಟ್ಗೆ ಹೈ ಫ್ಲೇಮ್ ಇಟ್ಟು ಸಡನ್ ಆಫ್ ಮಾಡಿಬಿಟ್ರೆ ಮುಗಿದ ಪಲ್ಯ ರೆಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.